ಈ ಪರ್ವತವನ್ನು ನೋಡಿದ ತಕ್ಷಣ ಎಲ್ಲರೂ ಒಂದೇ ಮಾತು ಹೇಳ್ತಾರೆ, ಇದು ಅಂಜನಾದ್ರಿ ಪರ್ವತ, ಹನುಮ ಹುಟ್ಟಿದ ಸ್ಥಳ ಅಂತ. ಆದರೆ ಒಂದು ಬಾರಿ ಈ ಪರ್ವತವನ್ನು ಚೆನ್ನಾಗಿ ನೋಡಿ, ಹೇಳಿ ನೋಡೋಣ, ಇದು ನಿಜವಾಗಿಯೂ ಯಾವ ಪರ್ವತ? ಖಂಡಿತ ನಿಮಗೆ ಹೇಳೋಕೆ ಸಾಧ್ಯ ಆಗೋದಿಲ್ಲ. ನಿಜ ಹೇಳಬೇಕಂದ್ರೆ ಈ ಸ್ಥಳದ ಮಹಿಮೆ, ಇದರ ಪುರಾಣ, ಇದರ ಐತಿಹಾಸಿಕ ಸತ್ಯ ನಮ್ಮ ಜನರಿಗೆ ಗೊತ್ತಿದ್ರೆ ಇದು ಈಗಾಗಲೇ ಅಂಜನಾದ್ರಿಗಿಂತಲೂ ಹೆಚ್ಚು ಪ್ರಸಿದ್ಧಿಯಾಗಿರುತ್ತಿತ್ತು. ಆದರೆ ನೋಡಿ ನಮ್ಮ ದುರಾದೃಷ್ಟ, ಎಂಥ ಅದ್ಭುತವಾದ ಸ್ಥಳ ಇದು ಗೊತ್ತಾ? ರಾಮನಿಗೆ ಪ್ರಾಣನಾದ ಹನುಮನು ಮರೆಯಲಾಗದ ಸ್ಥಳ ಇದು. ಇವತ್ತು ಈ ಪವಿತ್ರ ಸ್ಥಳ ಅನಾಥವಾಗಿ ನಿಂತಿರುವುದನ್ನು ನೋಡಿದರೆ ನಿಜವಾಗ್ಲೂ ಮನಸ್ಸು ನೋವಾಗುತ್ತೆ. ಈ ವಿಡಿಯೋ ಪ್ರತಿಯೊಬ್ಬ ಆಂಜನೇಯನ ಭಕ್ತರು ನೋಡಲೇಬೇಕಾದದ್ದು. ಹಾಗಾದರೆ ಈ ಸ್ಥಳ ಯಾವುದು? ಇದರ ಇತಿಹಾಸ ಏನು? ನೀವು ಹಂಪೆ, ಆನೆಗುಂದಿ ಕಡೆ ಹೋಗಿದ್ರೆ ಅಲ್ಲಿನ ಗೈಡ್ಗಳು ನಿಮಗೆ ಹೇಳ್ತಾರೆ, ಇದು ಅಂಜನಾದ್ರಿ ಪರ್ವತ, ಇದು ಶಬರಿ ಗುಹೆ, ಇದು ಸುಗ್ರೀವನ ಗುಹೆ, ಇಲ್ಲಿ ರಾಮ ಚಿಂತನೆ ಮಾಡಿದ ಸ್ಥಳ ಅಂತ ತೋರಿಸ್ತಾರೆ. ಆದರೆ ಅವರಿಗೆ ಈ ಎಲ್ಲ ವಿಷಯಗಳು ಹೇಗೆ ಗೊತ್ತು? ಯಾರು ಹೇಳಿದವರು ಅವರಿಗೆ? ನೋಡಿ, ಗೈಡ್ಗಳಿಗೆ ಇತಿಹಾಸಕಾರರ ಮಾರ್ಗದರ್ಶನ ಇರುತ್ತದೆ, ಅದಕ್ಕಾಗಿ ಅವರಿಗೆ ಗೊತ್ತು. ಆಗ ಪ್ರಶ್ನೆ ಬರುತ್ತದೆ, ಇತಿಹಾಸಕಾರರಿಗೆ ಹೇಗೆ ಗೊತ್ತು? ಅವರು ಆ ಸ್ಥಳದ ಶಾಸನಗಳನ್ನು ಅಧ್ಯಯನ ಮಾಡಿ ಅದರ ಇತಿಹಾಸವನ್ನು ಓದಿ ತಿಳಿದುಕೊಂಡಿರುತ್ತಾರೆ. ಹಾಗಾದರೆ ಆ ಶಾಸನಗಳನ್ನು ಬರೆದವರು ಯಾರು? ವಿಜಯನಗರ ಸಾಮ್ರಾಜ್ಯದ ರಾಜರು. ಆದರೆ ಅವರಿಗೆ ಹೇಗೆ ಗೊತ್ತು ಅಲ್ಲಿ ರಾಮಾಯಣದ ಘಟನೆಗಳು ನಡೆದಿವೆ ಅಂತ? ಅದರ ಹಿಂದೆ ಇದ್ದವರು ದಾಸರು, ಶರಣರು, ಋಷಿಗಳು, ಮುನಿಗಳು, ತಪಸ್ವಿಗಳು. ಇವರ ಮಾರ್ಗದರ್ಶನದಿಂದಲೇ ಆ ಶಾಸನಗಳನ್ನು ನಿರ್ಮಿಸಿದರು. ಹಾಗಾದರೆ ಕೊನೆಯ ಪ್ರಶ್ನೆ, ಋಷಿಮುನಿಗಳಿಗೆ ಹೇಗೆ ಗೊತ್ತು? ಇಲ್ಲಿಂದ ಆರಂಭವಾಗುತ್ತದೆ ಒಂದು ರೋಚಕ ಕಥೆ. ಘನಘೋರ ರಾಮರಾವಣ ಯುದ್ಧದ ಅಂತ್ಯವಾದ ನಂತರ ಸುಗ್ರೀವ ತನ್ನ ಸಹಸ್ರ ವಾನರ ಪಡೆಯೊಂದಿಗೆ ಮತ್ತ ಕಿಷ್ಕಿಂಧೆಗೆ ಮರಳುತ್ತಾನೆ. ತುಂಗೆಯ ತಟದ ಬಂಡೆಯ ಮೇಲೆ ನಿಂತಿರುವ ಸುಗ್ರೀವ, ಅವನ ಕಣ್ಣಂಚಲ್ಲಿ ಕಣ್ಣೀರು, ಎದೆಯಲ್ಲಿ ಭಾರವಾದ ಮೌನ. ಅವನನ್ನು ನೋಡಿದ ನಳ ಮತ್ತು ನೀಲ ಕೇಳ್ತಾರೆ, ಪ್ರಭು, ಏಕೆ ಈ ಮೌನ, ಏಕೆ ಕಣ್ಣೀರು? ಸುಗ್ರೀವ ನಿಧಾನವಾಗಿ ಹೇಳ್ತಾನೆ, ಕೆಲ ದಿನಗಳ ಹಿಂದೆ ನಾನು ಪ್ರಾಣವನ್ನ ಕೈಯಲ್ಲಿ ಹಿಡಿದು ಅಡಗಿ ಕೂತಿದ್ದೆ. ನನ್ನ ಕಥೆ ಇಲ್ಲಿ ಮುಗಿಯಿತು ಅಂತ ಭಾವಿಸಿದ್ದೆ. ಆದರೆ ಪ್ರಭು ಶ್ರೀರಾಮನ ಆಗಮನ ಎಲ್ಲವನ್ನೂ ಬದಲಾಯಿಸಿತು. ಇಂದು ನಾನು ಈ ಕಿಷ್ಕಿಂಧೆಯ ರಾಜನಾಗಿ ನಿಂತಿದ್ದೇನೆ. ಇದರ ಹಿಂದೆ ಇರುವ ಶಕ್ತಿ ಪ್ರಭು ಶ್ರೀರಾಮಚಂದ್ರ ಅಂತ ಕೈ ಮುಗಿದು ನಮಸ್ಕರಿಸುತ್ತಾನೆ. ಆ ಕ್ಷಣದಲ್ಲಿ ಸುಗ್ರೀವ ಸಂಕಲ್ಪ ಮಾಡ್ತಾನೆ, ಈ ಪವಿತ್ರ ಭೂಮಿ, ರಾಮನ ಪಾದಸ್ಪರ್ಶ ಪಡೆದ ಈ ನೆಲ ಸೂರ್ಯ ಚಂದ್ರ ಇರುವವರೆಗೂ ಅಮರವಾಗಿರಬೇಕು. ಎಷ್ಟು ತಲೆಮಾರುಗಳು ಬಂದರೂ ಈ ನೆಲದ ಚರಿತ್ರೆ ಎಂದಿಗೂ ಮಾಯವಾಗಬಾರದು. ಅದಕ್ಕಾಗಿ ಸಿದ್ಧತೆ ಮಾಡಿ ಅಂತ ನಳ ಮತ್ತು ನೀಲರಿಗೆ ಆದೇಶ ಕೊಡ್ತಾನೆ. ಇಂದು ನಾವು ಹೇಳುವ ಶ್ಯಾಡೋ ಆರ್ಟ್, ಅನಮಾರ್ಫೋಸಿಸ್ ಆರ್ಟ್, ಆಂಬಿಗ್ರಾಮ್ ಆರ್ಟ್, ಕಿನೆಟಿಕ್ ಅಥವಾ ಲೆಂಟಿಕ್ಯುಲರ್ ಆರ್ಟ್, 3D ಸ್ಟ್ರೀಟ್ ಆರ್ಟ್, ಇವುಗಳನ್ನೇ 10,000 ವರ್ಷಗಳ ಹಿಂದೆ ವಾನರರು ಬಳಸಿದರು. ಏಕೆ ಗೊತ್ತಾ? ರಾಮಾಯಣದ ಪ್ರತಿಯೊಂದು ಸನ್ನಿವೇಶದ ಸ್ಥಳವನ್ನು ಮುಂದಿನ ತಲೆಮಾರಿಗೆ ಉಳಿಸಲು. ಸುಗ್ರೀವ ತನ್ನ ಸಾಮ್ರಾಜ್ಯವನ್ನು ಕಥೆಗಳ ರೂಪದಲ್ಲಿ ಕಟ್ಟುತ್ತಾನೆ. ಅವನ ಮನಸ್ಸಿನಲ್ಲಿ ಗರ್ವ, ನನ್ನ ಸಾಮ್ರಾಜ್ಯ ಸೂರ್ಯ ಚಂದ್ರ ಇರುವವರೆಗೂ ಅಮರ. ಅಷ್ಟರಲ್ಲಿ ಒಬ್ಬ ಋಷಿಯ ಆಗಮನ. ಸುಗ್ರೀವ ಗೌರವದಿಂದ ನಮಸ್ಕರಿಸುತ್ತಾನೆ, ಗುರುಗಳೇ, ನಿಮ್ಮ ಆಗಮನದಿಂದ ನನ್ನ ರಾಜ್ಯ ಧನ್ಯವಾಯಿತು. ನಿಮ್ಮ ಭವಿಷ್ಯವಾಣಿ ಪ್ರಸಿದ್ಧ. ನನ್ನ ರಾಜ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಋಷಿ ನೋಡ್ತಾನೆ, ಆಹಾ, ಅದ್ಭುತ, ಮಹಾ ಅದ್ಭುತ. ಇಂದ್ರನಿಗೂ ಅಸೂಯೆ ಹುಟ್ಟುವಂತಹ ನಗರ, ಸ್ವರ್ಗವೇ ಭೂಮಿಗೆ ಇಳಿದಂತಿದೆ. ಆದರೆ ಋಷಿ ಮೌನವಾಗುತ್ತಾನೆ. ಸುಗ್ರೀವ ಆತಂಕದಿಂದ ಕೇಳ್ತಾನೆ, ಗುರುಗಳೇ, ಏನಾಯಿತು, ಏಕೆ ಮೌನ? ಋಷಿ ನಿಧಾನವಾಗಿ ಹೇಳ್ತಾನೆ, ಭವಿಷ್ಯ ನಮ್ಮ ಊಹೆಗೂ ಮೀರಿದ್ದು. ದ್ವಾಪರ ಬರುತ್ತದೆ, ನಂತರ ಕಲಿಯುಗ. ಆ ಕಾಲದಲ್ಲಿ ನಿನ್ನ ಈ ಅದ್ಭುತ ನಗರ ಬರೀ ಕಲ್ಲು ಬಂಡೆಗಳಾಗಿ ಉಳಿಯುತ್ತದೆ. ನೀನೇ ಇದ್ದರೂ ಗುರುತಿಸಲು ಕಷ್ಟವಾಗುವಷ್ಟು ವಿರೂಪವಾಗುತ್ತದೆ. ನಿನ್ನ ಹೆಸರು ಮಾತ್ರ ಉಳಿಯುತ್ತದೆ. ಆದರೆ ನಿನ್ನ ನಗರ ಇದ್ದೂ ಇಲ್ಲದಂತಾಗುತ್ತದೆ. ಆ ಮಾತು ಕೇಳಿ ಸುಗ್ರೀವ ನಿಂತಲ್ಲೇ ಕುಸಿಯುತ್ತಾನೆ. ಅವನ ಕನಸುಗಳು ನುಚ್ಚು ನೂರಾಗುತ್ತವೆ. ಆದರೆ ಋಷಿ ಮತ್ತೆ ಹೇಳ್ತಾನೆ, ಶತಮಾನಗಳ ನಂತರ ಒಬ್ಬ ವ್ಯಕ್ತಿ ಬರುತ್ತಾನೆ. ಅವನು ನಿನ್ನ ಸಾಮ್ರಾಜ್ಯದ ಜಾಡು ಹಿಡಿದು
ಮತ್ತೆ ಅದನ್ನು ಬೆಳಕಿಗೆ ತರುತ್ತಾನೆ. ಮತ್ತೆ ನಿನ್ನ ನಗರ ಶತಮಾನಗಳ ಕಾಲ ರಾರಾಜಿಸುತ್ತದೆ. ಸುಗ್ರೀವ ಆತುರದಿಂದ ಕೇಳ್ತಾನೆ, ಯಾರವನು? ಸುಗ್ರೀವ, ಏಕೆ ಈ ಅಪಹಾಸ್ಯ? ಈತನಿಂದ ನಿಜವಾಗ್ಲೂ ನನ್ನ ಸಾಮ್ರಾಜ್ಯ ಬೆಳಕಿಗೆ ಬರುತ್ತಾ? ಅದು ಹೇಗೆ? ನಿನಗೆ ಒಂದು ಮಾತು ಹೇಳುತ್ತೇನೆ, ಕೇಳು. ಯಾರನ್ನಾದರೂ ಸರಿಯಾಗಿ ತಿಳಿಯದೆ, ಅವರ ಸಾಮರ್ಥ್ಯ ಅರಿಯದೆ, ಅವರನ್ನು ತೂಕಡಿಸಿ ನೋಡುವುದು, ನಿಂದಿಸುವುದು ಇದು ಒಬ್ಬ ನಾಯಕನ ಲಕ್ಷಣ ಅಲ್ಲ. ನೆನಪಿಟ್ಕೋ. ಕ್ಷಮಿಸಿ ಗುರುದೇವ. ಅಂದು ವಾಲಿಯನ್ನು ಎದುರಿಸಲು ಮುನ್ನ ನೀನೇ ರಾಮನ ಶಕ್ತಿಯನ್ನು ಪರೀಕ್ಷಿಸಿದ್ದೆ. ಆದರೆ ಇಂದು ಇನ್ನೊಬ್ಬನ ಬಗ್ಗೆ ಮತ್ತೆ ಅನುಮಾನವೇ? ಹಾಗಾದ್ರೆ ಪರೀಕ್ಷೆ ನಡೆಯಲಿ. ನೋಡೋಣ ಅವನ ನಿಜವಾದ ಶಕ್ತಿ ಏನು ಅಂತ. ನೋಡು ಸುಗ್ರೀವ, ಅದು ನಿನ್ನ ಆಪ್ತ ಸ್ನೇಹಿತ ಹನುಮನ ಅತ್ಯಮೂಲ್ಯವಾದ ಪವಿತ್ರ ಸ್ಥಳ. ಆದರೆ ಕಾಲದ ವೇಗದಲ್ಲಿ ಜನರು ಅದರ ಮಹತ್ವವನ್ನು ಮರೆತಿದ್ದಾರೆ. ಇತಿಹಾಸವನ್ನು ಮಣ್ಣಿನಡಿಯಲ್ಲಿ ಹೂತುಬಿಟ್ಟಿದ್ದಾರೆ. ಆದರೆ ಈತನನ್ನು ನೋಡು. ಒಂದೊಂದು ಕುರುಹು, ಒಂದೊಂದು ಚಿಹ್ನೆ, ಒಂದೊಂದು ಸತ್ಯ ಅನ್ನೆಲ್ಲ ಕಲೆ ಹಾಕುತ್ತಾ ಮರೆತು ಹೋಗಿರುವ ಚರಿತ್ರೆಯನ್ನು ಮತ್ತೆ ಜೀವಂತ ಮಾಡುತ್ತಾನೆ. ಆ ನೆಲದ ನಿಜವಾದ ಕಥೆಯನ್ನು ಬೆಳಕಿಗೆ ತರುತ್ತಾನೆ. ಇದು ಕೇವಲ ಹುಡುಕಾಟ ಅಲ್ಲ ಸುಗ್ರೀವ, ಇದು ಸತ್ಯದ ಯಾತ್ರೆ, ಇದು ಇತಿಹಾಸದ ಪುನರ್ಜನ್ಮ. ಕೊನೆಯಲ್ಲಿ ನೀನೇ ಅರಿತುಕೊಳ್ಳುತ್ತೀಯ, ನಂಬಿಕೆ ಇಡುವವನು ಎಂದಿಗೂ ಸೋಲುವುದಿಲ್ಲ.